ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವರ್ಷ ವ್ಲಾಗ್ಸ್. ಇವತ್ತು ಸ್ವಲ್ಪ ಸ್ಪೆಷಲ್ ಇದೆ. ಇವತ್ತೆಲ್ಲ ಹೊರಗಡೆ ಹೋಗ್ತಾ ಇದೀವಿ ಅಪ್ಪ ಅಮ್ಮನ ಜೊತೆ. ನಮ್ಮ ಅಮ್ಮ ಆಗ್ಲೇ ರೆಡಿ ಆಗಿ ಕುತ್ಕೊಂಡ್ಬಿಟ್ಟವ್ರೆ. ಎಲ್ಲಿ ಹೋಗ್ತಾ ಇದೀವಿ ಇವಾಗ? ಸೂಪರ್. ಇಸ್ಕಾನ್. ಏನ್ ಸ್ಪೆಷಲ್? ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹಂಗೆ ಹೇಳ್ಕೊಂಡು ಹೋಗ್ಬೇಕು. ಹೌದಾ? ಹಂಗ ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ? ಕೃಷ್ಣನ್ಗೆ ನಾವು ಹತ್ರಕ್ ಹೋಗ್ತೀವಿ ಅಂತ. ಕೃಷ್ಣನ್ ಹತ್ರಕ್ ಹೋಯ್ತೀವಾ? ಟಿಫನ್ ಏನ್ ಮಾಡಿದೀರಾ? ಟಿಫನ್ ಒಗ್ಗರಣೆ ಅನ್ನ ಹೆಂಗ್ ಮಾಡೋರೆ ಅಂದ್ರೆ ನಮ್ಮಮ್ಮ ಚಕ್ಕೆ ಲವಂಗ ಎಲ್ಲಾ ಹಾಕಿ ಒಗ್ಗರಣೆ ಅನ್ನ ಮಾಡೋರೆ. ತಿನ್ನಕ್ ಆಯ್ತಾ ಇಲ್ಲ, ಅದನ್ನ ಹಂಗೈತೆ. ಬಾತ್ ಮಾಡೋಣ ಅಂತ ಹೋದೆ, ಅದು ಒಗ್ಗರಣೆ ಬಾತ್ ಆಗೋಯ್ತು. ಒಗ್ಗರಣೆ ಬಾತ್. ಫಸ್ಟ್ ಹೇಳಿದೇನಂತ ಬಾತ್ ಮಾಡ್ತಾ ಇದೀನಿ ಅಂತ? ರೈಸ್. ಫೈನಲಿ ಹೊಲ್ಟು ಆಚೆ ಕರ್ಕೊಂಡ್ ಹೋಗ್ತಾ ಇದೀನಿ. ನಮ್ಮ ಮಮ್ಮಿ ಡ್ಯಾಡಿನ ಆಲ್ರೆಡಿ ಓಡ್ತವ್ರೆ. ಬನ್ನಿ ಹೋಗೋಣ. ನೋಡಿ ನಮ್ಮಪ್ಪ ಆಚೆ ರೆಡಿ ಆಗ್ಬಿಟ್ರೆ ಅಂತೂ ಫೋನು ಪೆನ್ನು ಗಿನ್ನು ಬುಕ್ಕು ಗಿಕ್ಕು ಎಲ್ಲ ಇಟ್ಕೊಂಡ್ ಬರ್ತಾರೆ. ನಮ್ಮಪ್ಪನ ಆಟೋಗ್ರಾಫ್ ಕೇಳ್ತಾರೆ ಜನಗಳು ಅಂತ. ಹಲೋ ಮಮ್ಮಿ, ಏನೋ ಮುಂದಕ್ಕೆ ಯಾರೋ ಗೊತ್ತು. ಆಟೋಗ್ರಾಫ್ ಪೆನ್ ಮಾಡಿಕೊಳ್ಳಲ್ಲ ಅವರು, ಟೈಲರ್ ಅಲ್ವಾ, ಅಳತೆ ತಗೊಂಡ್ ಬರ್ಕೊಳಕ್ಕೆ. ಎಲ್ಲಿಗೆ ಹೋಗ್ತಾ ಇದೀವಿ? ಸರಿಯಾದ ಪೋಯ ಇವೆಲ್ಲ ಡೋಬೇಡ, ಇಸ್ಕಾನ್ಗೆ ಹೋಯ್ತಾ ಇದೀವಿ ಅಂತ ಹೇಳಿದೀನಿ. ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದೀವಿ ಇವತ್ತು. ನಮ್ಮಪ್ಪ ಇವತ್ತು ಹೋಗೋಣ ಅಂತ ಫೈನಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ 10 ಗಂಟೆಗೆ ಮಧ್ಯಾಹ್ನ 1 ಗಂಟೆ ಆಯ್ತು. ನೋಡಿ, ಹುಡ್ಗಿರ್ ಬೇಗ ಟೈಮ್ ತಗೊಂತಾರೆ ಅಂತ ಹೇಳ್ತಾರೆ ಹುಡ್ಗರು. ನಮ್ಮ ಅಪ್ಪಂಗೆ 4 ಅವರ್ ಬೇಕು ರೆಡಿ ಆಗಕ್ಕೆ. ಈ ಫೇಸ್ ಕಟ್ಗೆ 4 ಅವರ್ ಬೇಕು ರೆಡಿ ಆಗಕ್ಕೆ. ನಮ್ಮಮ್ಮ ನೀನೆಷ್ಟು ತಗೊಂಡೆ? ನಮ್ದೇನಿಲ್ಲಪ್ಪ, 1/4 ಗಂಟೆ ಅರ್ಧ ಇಲ್ಲ. ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಬಂದಿ ಒಂದ್ ಡಬ್ಬ, ಒಂದ್ ಪ್ಯಾಕೆಟ್ ಫುಲ್ ಫೇರ್ ಅಂಡ್ ಲವ್ಲಿ ಹಾಕೊಂಡು ಬೆಳ್ಳಗೆ ನೋಡಿ ಹೆಂಗೆ ಬೆಳ್ಳು ಕಾಣಿಸ್ತವ್ರೆ. ಒಂದ್ ಪ್ಯಾಕೆಟ್ ಫುಲ್ ಫೇರ್ ಅಂಡ್ ಲವ್ಲಿ ಹಾಕೊಂಡು ಒಂದ್ ಬೊಟ್ಟು 4-5 ಕುಂಕುಮ ಇಟ್ಕೊಂಡು ರೆಡಿ ಆಗಿ ತಲೆಗಿಲೆ ಬಾಚ್ಕೊಂಡು ಸೈಡ್ಗೆ ಒಂದ್ ವೇಲ್ ಹಾಕೊಂಡು ರೆಡಿ ಆಗಿತಾರೆ ಹಿಂಗೆ. ಹಲೋ ಮಮ್ಮಿ, ನಾವ್ ಇವಾಗಿನವರು ಇದನ್ನ ಪೀಸ್ ಅಂತೀರಾ? ನಾವು ಅವಾಗ ಸ್ಕೂಲಲ್ಲಿ ಇದಕ್ ಬಳಸ್ತಾ ಇದ್ವಿ. ಟೀಚರ್ ನ ಕಂಟೆಂಟ್ ಇವಾಗ ನಿಂಗೆ ಇದ್ ಬೇಕಿತ್ತಾ? ಬೆಳಿಗ್ಗೆ ಬೇಗ ರೆಡಿ ಆಗಿ ಬಂದಿದ್ರೆ ಇಷ್ಟೊಂದು ದರ್ಶನ ಆಗ್ತಿತ್ತ? ಡ್ಯಾಡಿ ಅವ್ರಿಗೆ ಟೈಲ್ಸ್ ಕಿತ್ತೋಗ್ಬಿಟ್ಟಿರ್ತದಲ್ಲ, ಅವಾಗ ಸಿಮೆಂಟ್ ಹೆಂಗ್ ಹಾಕ್ಬಿಟ್ಟು ಹೊಡೆದೋಗಿರೋ ಟೈಲ್ಸ್ ನ ಕುಂಡ್ರಿಸ್ಬೇಕು ಅಂತ ನೋಡ್ ವರ್ಷ ಹೋಯ್ತಿದ್ದೆ. ಇಂತ ಪ್ರತಿಭೆ ಎಲ್ಲಿ ಸಿಗುತ್ತೆ? ಹೋಗ್ ಗೊತ್ತಾಯಿರೋರು ಸುಮ್ನೆ ನೀವು ಪ್ರಸಾದ ಕೊಡ್ತವ್ರಪ್ಪ. ಪ್ರಸಾದ ಕೊಡ್ತವ್ರ? ತಗೊಂಡಿರೋದವ್ರು ಲಡ್ಡುನ ಕಾಸಿಗೆ ಒಂದೊಂದ್ ಬಾಕ್ಸ್ ಲಡ್ಡು ಕೊಟ್ಟಾರೆ. ಇಲ್ಲಿ ಬೇಗ ಕರ್ಕೊಂಡ್ ಬಂದ್ಬಿಟ್ಟು ಇಷ್ಟರಲ್ಲಿ ಬೇಗ ಬಂದಿದ್ದೀರ, ದರ್ಶನ ಆಗಿ ಮನೆಗೆ ಹೋಯ್ತಿದ್ದು. ಈಗ ಇವ್ರು ನೋಡಿದ್ರೆ 4 ಗಂಟೆಗೆ ಓಪನ್, ಇನ್ನ ಇಲ್ಲೇ ಕಿತ್ತಾಡ್ತವ್ರೆ. ಹುಡುಗಿ ಎಷ್ಟ್ ಚೆನ್ನಾಗಿ ಚಿಲ್ ಮಾಡ್ತಾ ಇತ್ತ ಇಲ್ಲಿ, ಅದನ್ನ ಸುತ್ಕೊಂಡು. ಇವ್ರು ಅವ್ರೆ ವೇಸ್ಟ್. ನಾವು ಹಂಗ್ ರೌಂಡ್ ಹೊಡಿಬೇಕಾ? ಹೋಗ್ ರೌಂಡ್ ಹೊಡಿ. ಅಲ್ಲ, ಹೋಗ್ ರೌಂಡ್ ಹೊಡಿ. ರೌಂಡ್ ಹೊಡೆದ್ರೆ ನನ್ನ ಮೆಂಟ್ಲು ಅನ್ಕತಾರೆ. ಏನ ನಾವ ನಿಂಗೂ ಇಷ್ಟ ಆದ್ರೆ ಬಾ ನೀನು ರೌಂಡ್ ಹೊಡಿ. ಓಂ ಶಕ್ತಿ ಬಟ್ಟೆ ಹಾಕಬಿಟ್ಟು ಯಾಕೆ ಹಿಂಗ್ ಸುತ್ತಾವಳಲ್ಲ? ಓಂ ಶಕ್ತಿ ಬಟ್ಟೆ ಏನಿದು? ರೆಡ್ ಕಲರ್. ಯಾವ ಕಲರ್ದಮ್ಮ? ಓಂ ಶಕ್ತಿ. ಓಂ ಶಕ್ತಿ ಮಾಲೆ ಹಾಕ್ಸಿದಿ? ಅಲ್ಲ, ಕೈ ಕಟ್ಟದ ಕಲರ್ ತಕ್ಕೊಂಡು ಅಂದ್ರೆ ಓಂ ಶಕ್ತಿ ಜೈ ಶಕ್ತಿ. ಸೊಂಟದ ಮೇಲೆ ಕೈ ಇಟ್ಕೊಂಡು ಹೋಗ್ಬೇಕು. ಸೀರೆ ಉಟ್ಟಿರೋರು, ಡ್ರೆಸ್ ಹಾಕೊಂಡಿರೋರು, ಪ್ಯಾಂಟ್ ಶರ್ಟ್ ಇಟ್ಕೊಂಡಿರೋರು ಹಂಗ ಹೋಗ್ರಿ ಅಂತ ಕೈ ಇಟ್ಕೊಂಡು. ಹೌದಾ? ಅದಂಗಲ್ಲ, ಬೇರೆ ಮುಟ್ಬೇಡಿ, ಟಚ್ ಮಾಡ್ಬೇಡಿ, ಯಾರಿಗೂ ಹೋಗಿ ಹಂಗ ಸೊಂಟದ ಮೇಲೆ ಕೈ ಹಿಡ್ಕೊಂಡು ಹೋಗ್ರಿ ಅಂತ ಕೊಟ್ಟಿರೋ. ಕೈ ನಿಮ್ ಮೇಲೆ ಇರ್ಲಿ. ನಮ್ ಕೈ ನಮ್ ಮೇಲೆ ಇರ್ದಿರ
ಅದೇನು ರೋಡು ಅಂದ್ರೆ ನಿನ್ ತಲೆ ಬಟ್ಟೆ ಡ್ರೆಸ್ಸಿಂಗ್ ಸ್ಟೈಲ್ ಅದು ಇಲ್ಲಿ ಈ ತರ ಇರ್ಬೇಕು ಡ್ರೆಸ್ ಕೋಡ್ ಅದು. ಕೋಡು. ಹಾ ಜೀನ್ಸ್ ಪ್ಯಾಂಟು ಶರ್ಟು ಹಾಕೊಂಡ್ ಬರಂಗಿಲ್ಲ ಹುಡ್ಗಿರು. ಹಾ ಸರಿ. ಮದ್ವೆ ಆಗಿರೋರು ಸೀರೆ ಉಟ್ಕೊಳ್ಳಿ, ಮದ್ವೆ ಆಗದೆ ಇರೋರು ಡ್ರೆಸ್ ಹಾಕೊಳ್ಳಿ, ಹುಡುಗರೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಗಿರೀಶ್ ಅವ್ರೆ ನೀವೇನ್ ಹೇಳ್ತೀರಾ? ಪೈಪು ಪೈಪಾ? ಯಾವ ಪೈಪ್? ವಾಷಿಂಗ್ ಪೌಡರ್ ಹಾಕೊಂಡು ವಾಶ್ ಮಾಡ್ತಾರೆ. ನಮ್ಮ ಅಪ್ಪನ್ ಚೆನ್ನಾಗ್ ತೊಳೆದ್ ಬಿಟ್ಟಿದ್ಯಾ ಹಂಗಂದ್ರೆ. ಹೌದು. ಅದಕ್ಕೆ ನೋಡಿ ತೊಳೆದು ಗಡ್ಡ ತಲೆ ಎಲ್ಲ ಹೆಂಗ್ ಬೆಳ್ದದೆ. ಬಿಟ್ಬೇಡಪ್ಪ. ಡಂಗ ಅಂತ ಹಿಂದಕ್ ಹೋಗಿ ಮುಂದಕ್ ಬಂದು ಒಂದ್ ಪುತ್ರ ಅಂದ್ರೆ ತಲೆ ಓಪನ್. ಏನಕ್ಕೆ? ಏನಕ್ಕೆ ಅಂದ್ರೆ ಅದು ಏನ್ಗೆ ಅಂದ್ರೆ ತಲೆಲಿ ಅವ್ರಿಗೆ ಯಾವಾಗ ಹುಳ ಕಿದ್ರು ಬಿಡ್ತದೆ, ಅವಾಗ ಹಂಗ್ ಹೊಡಿತಾರೆ. ಮಮ್ಮಿ ತಲೆಯಲ್ಲಿ ಏನಾಯ್ತಾ? ಏನಲ್ಲ, ಮತ್ತೆ? ತಲೆ ಮಿದ್ಲಲ್ಲಿ ಹುಳ ಇರ್ತವೆ. ಹುಳ ಸಾಯ್ಬೇಕು ಅಂದ್ರೆ ಟಗರಿಗಿರ್ತದ ನೋಡು ಮಿದ್ಲಲ್ಲಿ ಹುಳ, ಹಂಗಿರ್ತವೆ. ಅದ್ ಸಾಯ್ಬೇಕು ಅಂದ್ರೆ ಅದೇನಾದ್ರು ಕಿದ್ರು ಬಿಡ್ಕೊಂಡ್ರೆ ಹಂಗೆ ಅದ ಹೋಗ್ ಗುದಿತಾ ಇರ್ತದೆ ಹಂಗ್ ಮಮ್ಮಿಗ್ ಆಯ್ತಾ? ಟಗರಲ್ಲಿ. ಅದಕ್ಕೆ ಇದೊಂದು ದೊಡ್ಡ ಟಗರು ಇದು. ಮಮ್ಮಿ ನಿನ್ ಮಕ ತೋರ್ಸು, ಟಗರ ತರ ಕಾಣಿಸ್ತಾ ಇದೀಯ ನೀನು. ಹೆಂಗ್ ಬರ್ತದೆ ಟಗರು? ಕೊಂಬಿರ್ತದೆ ಟಗರಿಗೆ? ಏನ್ ಕೊಂಬಿಲ್ವಾ? ಇಸ್ಕಾನಲ್ಲಿ ಊಟ ಮಿಸ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತು. ನಮ್ಮ ಅಪ್ಪ ಅಮ್ಮಗೆ ಇಸ್ಕಾನಲ್ಲಿ ಊಟ ಮಿಸ್ ಆಯ್ತು ಅಂತ ಥಿಂಕ್ ಮಾಡ್ತಾರ. ಅಲ್ಲ ಅಲ್ವನೋ ಏನದು? ಅಲ್ವಾ ಮಸಾಲೆ ತಗರಿದೆ. ಒಂದು ಸಮೋಸ ಕೊಡಿ ಅಂದ್ರೆ ಸಮೋಸನು ಅಷ್ಟೇ ರೈಟು ಅನ್ನಲ್ಲ, ನಾನ್ ಸಮೋಸ ಹಂಗೆ ಇಟ್ಬಿಟ್ಟು ಒಂಚೂರು ಅದು ಇದು ಹಾಕಿ ಕೊಡ್ತಾನೆ. ನೋಡ್ತಾ ಇದ್ದೀನಿ ಮಸಾಲೆ ಪುರಿ ತರ ನೀ ಕೊಡ್ತಾವನೆ. ಸಮೋಸ ಎಲ್ಲಯ್ಯ ಸಮೋಸ ಅಂದ್ರೆ ಇದೇ ಬಾನಿ ಸಮೋಸ ಅಂತ ನನಗೆ. ಏನ್ ಮಾಡಿ ನೋಡ್ಬಿಟ್ಟು ಇದೇ ಸಮೋಸ ಕೊಟ್ರೆ ಸರಿ, ಇಲ್ಲ ಮಾಡಬಿಟ್ಟು ಹಂಗೆ ಕತ್ತಿ ಎತ್ತಬೇಕಂತಂದ್ರೆ ಹರಿದೋಗಿರೋ ಬಟ್ಟೆ ಹಾಕ ಬರ್ತವಲ್ಲ, ಈಕೇನ್ ಬಂದಿರುತ್ತೋ ಮಲ್ಲ ಹರಿದೋಗಿರೋ ಬಟ್ಟೆ ಕಾಸು ಕೊಟ್ಟು ತಗೊಂಡು 1000 ರೂಪಾಯಿ ಕೊಟ್ಟಿ ಹಾಕೊಂಡ್ ಬರ್ತಾವಲ್ಲ. ಹರಿದೋಗಿರೋದ್ ಹಾಕೊಳಕ್ಕೆ ಅಂಗಡಿಗೆ ಹೋಗ್ಬೇಕೆ, ಶೋರೂಮ್ಗೆ ತಾಳಕ್ಕೆ ನಾವೇ ಹರಿದವ್ರು ಕೊಡ್ತೀವ, ಬರ್ದಿರೋ ಬೇಜನವೇ. ಅರ್ಧಾಗಿರೋ ಪ್ಯಾಂಟ್ ಹಾಕೊಂಡು ತಲೆ ಬಾಚ್ತೀರ, ಕೂದ್ಲು ಬಿಟ್ಕೊಂಡು ಮಾರಮ್ಮನಂಗೆ ಬರುದು. A few moments later, 2000 years later, one eternity later. ಮಮ್ಮಿ ಹೇಗ್ ಅನ್ನಿಸ್ತಿದೆ? ಚೆನ್ನಾಗಿದ್ಯಾ? ಸೂಪರ್. ನೋಡಿ ಆ ಕಡೆ ಎಲ್ಲ ಬಸ್ ಓಡಾಡ್ತಾ ಇದಾವೆ, ನಾವ್ ಇಲ್ಲಿ ಮೇಲ್ ಬಂದಿದೀವಿ, ಮೇಲ್ಗಡೆ ಇಸ್ಕಾನ್ ಟೆಂಪಲ್ ಬಂದಿದೀವಿ. ಇಸ್ಕಾನ್ ಕಟ್ಟುವಾಗ ಬಂದಿದ್ ನಾವು, ಇವಾಗ ಬಂದಿದ್ದೀವಿ. ಎಷ್ಟು ವರ್ಷ ಆಯ್ತು? ಒಂದು 25-30 ವರ್ಷ ಆಗೈತೆ. 30 ವರ್ಷ ಆಯ್ತಾ? 30 ವರ್ಷ. ಮಮ್ಮಿ ಎಲ್ಲೋದ್ರು? ನಿಮ್ ಹೆಂಡತಿ? ನಮ್ ಹೆಂಡತಿ ಬತಾರ ನೋಡಿ ನೀರ್ ಕುಡ್ಕೊಂಡು ಬಂದ್ರೆ ಹೆಂಡತಿ? ಏನ್ ಹೆಂಡತಿ ಅವ್ರೆ? ಇಸ್ಕಾನ್ ಕಟ್ಟೋವಾಗ ಬಂದಿದಂತ ಇವಾಗ ಬಂದಿದ್ದೀರಂತ ಮತ್ತೆ? ಹಾ, ಹೋಗೋಣ ಒಳಗಡೆ, ಹೋಗೋಣ ನಡೀರಿ. ಕಾಣಿಸ್ತೈತೆ ಗಾಯ್ಸ್, ಎಲ್ಲ ನೋಡ್ಬೋದು ಅಲ್ವೇ, ತಗೊಳಕ್ ಮಾತ್ರ ಆಗಲ್ಲ, ಬಜೆಟ್ ಇಲ್ಲ. ಹಲೋ ಮಮ್ಮಿ, ಕೊಡವಳಿಗೆ ಪ್ರಸಾದ ತಗೊಂಡು ನಮ್ಮಮ್ಮ ಕೊಡ್ಸಿದ್, ನಮ್ಮಮ್ಮ ಅಲ್ಲಿ 2 ಜಾಂಗೀರು, ಒಂದು ಖರ್ಜೂರದೇನೋ ಲಡ್ಡು, ಒಂದು ಚಿಕ್ಕದ್ ಲಡ್ಡು. ಮನೆಗೆ ಹೋಗ್ತೀನಿ ಪ್ರಸಾದ. ಮಮ್ಮಿ ಹೆಂಗೈತೆ ಪ್ರಸಾದ? ಸೂಪರಾ? ಗಾಯ್ಸ್, ಖಾರ ಪೊಂಗಲ್ ಕೊಡ್ತಾರೆ ಅಂತ ಖುಷಿಯಾಗಿ ಬಂದೆ, ನೋಡಿದ್ರೆ ಅನ್ನ ಸಾಂಬಾರ್ ಕೊಟ್ಬಿಟ್ರು. ಹೇಗಿತ್ತು ದರ್ಶನ?
ಸೂಪರ್ ಆಗಿದ್ರು. ಕೃಷ್ಣ ಹೆಂಗಿದ್ರು? ಸೂಪರ್ ಆಗಿದ್ರು. ಇವಾಗ ಮನೆಗೆ ಹೊಡವಾ? ಅಷ್ಟೇನಾ? ಅಷ್ಟೇ. ಬಸ್ ಹೊತ್ಬಿಟ್ಟು ಹೊಯ್ತಾರ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಫೈನಲಿ ನನ್ ಮನೆಗ್ ಬಂದೆ. ಇವತ್ತಿನ ಡೇ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡಿದೀನಿ ಅಪ್ಪ ಅಮ್ಮನ ಜೊತೆ. ನೋಡಿದ್ರಲ್ಲ ಹೆಂಗೆ ಕಾಟ ಕೊಟ್ಟರು ನಮ್ಮ ಅಪ್ಪ ಅಮ್ಮ. ನಾನ್ ನಮ್ಮ ಅಪ್ಪ ಅಮ್ಮಂಗ್ ಕಾಟ ಕೊಟ್ಟಿಲ್ಲ, ನಮ್ಮ ಅಪ್ಪ ಅಮ್ಮನೇ ನನಗ್ ಕಾಟ ಕೊಟ್ಟವ್ರ. ಆ ರೇಂಜಿಗೆ ಏನೇನೋ ಮಾಡ್ತಾ ಇರ್ತಾರೆ ಅಲ್ವಾ ಮಮ್ಮಿ? ಏನಂತ್ಯ? ಹೌದು ಹೌದು, ಅಷ್ಟೇ ನಮ್ಮಮ್ಮ ಇರೋದು. ಓಕೆ, ಮತ್ತೆ ನಾಳೆ ಸಿಗುವ. ಮತ್ತೆ ಮಾರ್ನಿಂಗ್ ಎದ್ದೊಳ್ಬೇಕು, ಬೇಗ ಕೆಲ್ಸಕ್ಕೆ ಹೋಗ್ಬೇಕು. ಇನ್ನ ಎಡಿಟಿಂಗ್ ಅದು ಇದು ಎಲ್ಲ ಇದೆ. ಅದೆಲ್ಲ ಮುಗಿಸಿ ಮಲ್ಕೊಳ್ಳುವ. ನಾಳೆ ಸಿಗ್ತೀನಿ. ಬಾಯ್.